ನಮಸ್ಕಾರ. ಬೆನ್ನು ನೋವು ಅಂದ ತಕ್ಷಣ ಎಲ್ಲರಿಗೂ ಅನ್ಸೋದು ಸೊಂಟ ನೋವು ಅಂತ. ಹೌದು, ಸೊಂಟದ ಭಾಗದ ನೋವು ಸರ್ವೇ ಸಾಮಾನ್ಯವಾದಂತಹ ನೋವು. ಈ ಸೊಂಟದ ನೋವು ಬಂದಾಗ ಏನಾಗುತ್ತೆ ಅಂದ್ರೆ ಎಲ್ಲರೂ ಏನ್ ಅನ್ಕೊಂಡ್ಬಿಡ್ತಾರೆ, ಇದು ಡಿಸ್ಕ್ ಪ್ರಾಬ್ಲಮ್ ಇಂದ ಬರುವಂತಹ ನೋವು ಅಂತ. ಆದ್ರೆ ಅದು ಸರಿಯಲ್ಲ. ಮೋಸ್ಟ್ ಆಫ್ ದ ಟೈಮ್ ಬೆನ್ನು ನೋವು ಅಂದ್ರೆ ಸೊಂಟದ ನೋವು ಬರೋದಕ್ಕೆ ಕಾರಣ ಈ ಲಂಬಾರ್ ಪೇನ್ ಅಂತ ಏನ್ ಹೇಳ್ತೀವಿ, ಈ ಜಾಗದಲ್ಲಿ ಬರಂತದಕ್ಕೆ ಕಾರಣ ಮಸಲ್ ಸ್ಟ್ರೇನ್ ಮತ್ತೆ ಲಿಗಮೆಂಟ್ ಸ್ಪ್ರೇನ್. ಮಸಲ್ ಸ್ಟ್ರೇನ್ ಅಂದ್ರೆ ಮಾಂಸಗಳಿಗೆ ಇಂಜುರಿ ಆಗೋದ್ರಿಂದ, ಲಿಗಮೆಂಟ್ ಸ್ಪ್ರೇನ್ ಅಂದ್ರೆ ಲಿಗಮೆಂಟ್ಗಳಿಗೆ ತೊಂದರೆ ಆಗೋದ್ರಿಂದ ಬರಂತ ನೋವೇ ಸರ್ವೇ ಸಾಮಾನ್ಯವಾದ ನೋವು ಸೊಂಟದ ಭಾಗದಲ್ಲಿ. ಇದಲ್ಲದೆ ಬೇರೆ ಏನ್ ಕಾರಣಗಳಿರ್ಬೇಕು? ಮುಖ್ಯ ಕಾರಣಗಳ ಬೆನ್ನೋವಿಗೆ ಅಂದ್ರೆ ಒಂದು ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಇರ್ಬೋದು, ಮತ್ತೊಂದು ಕಿಡ್ನಿನಲ್ಲಿ ಸ್ಟೋನ್ ಅಥವಾ ಯುರೇಟ್ರಲ್ಲಿ ಸ್ಟೋನ್, ಮೂತ್ರದಲ್ಲಿ ಕಲ್ಲು ಇರುವಿಕೆ ಅಂತ ಕರಿತೀವಿ, ಅದಾಗಿರ್ಬೋದು. ಆಗಿದ್ದಾಗ ಸೊಂಟದಲ್ಲಿ ನೋವು ಬಂದು ನಮ್ಮ ಈ ಸೊಂಟದಿಂದ ಮುಂದುಗಡೆಗೆ ನೋವು ಬರುತ್ತೆ. ಇದು ಕಿಡ್ನಿಯಲ್ಲಿ ಅಥವಾ ಯುರೇಟ್ರಲ್ಲಿ ಸ್ಟೋನ್ ಇದ್ದಂತಹ ಪಕ್ಷದಲ್ಲಿ. ಕೇವಲ ಇಲ್ಲೇ ನೋವಿತ್ತು ಅಂದ್ರೆ ಅದು ಲಂಬಾರ್ ಸ್ಟ್ರೇನ್ ಅಥವಾ ಸ್ಪ್ರೇನ್. ಹೆಂಗಸರಲ್ಲಿ ಗರ್ಭಕೋಶದಲ್ಲಿ ಏನಾದ್ರೂ ತೊಂದರೆ ಇದ್ರೆ ಅಂತ ಸಂದರ್ಭದಲ್ಲೂ ಸಹ ಬೆನ್ನೋವು ಬರುತ್ತೆ. ಅದನ್ನು ನಾವು ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತ ಕರಿತೀವಿ, PID. ಇದು ಬೆನ್ನು ನೋವಿಗೆ ಒಂದು ಕಾರಣ ಆಗಿರಬಹುದು.